ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ದೇವರಿಗೊಂದು ಅರ್ಜಿ. ಬರೆದವರು ಲಕ್ಕೂರು ಸಿ ಆನಂದ. ಸಂದರ್ಭಾನುಸಾರ ವಿವರಿಸಿ. ನನ್ನ ಕೈಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ. ಶ್ರೀ ಲಕ್ಕೂರು ಸಿ ಆನಂದ ಅವರು ಬರೆದಿರುವ ಬಟವಾಡೆಯಾಗದ ರಸೀತಿ ಎಂಬ ಕೃತಿಯಿಂದ ಆಯ್ದ ದೇವರಿಗೊಂದು ಅರ್ಜಿ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಕವಿಯು ನಮ್ಮದಲ್ಲದ ಸಮಾಧಿ ಅಂದರೆ ಯಾರದೋ ಸಮಾಧಿಗಳನ್ನು ಕೈಯಿಂದ ಸವರಲೂ ಸಾಧ್ಯವಾಗದ ವಿಷಮ ಸ್ಥಿತಿಯನ್ನು ಇಲ್ಲಿ ವಿವರಿಸಿದ್ದಾರೆ. ಸಮಾಧಿಗೂ ಮೈಲಿಗೆಯ ಸೂತಕ, ಜೀವಂತವಿರುವ ಶೋಷಣೆಯ ಮುಖವಾಡದ ಗೋಡೆಯ ಹಿಂದಿನ ದನಿಗಳು ಕವಿಯ ಕೈಗುರುತನ್ನು ಅಪ್ಪಿಕೊಂಡು ಮೈಲಿಗೆ ಮಾಡಿದ್ದನ್ನು ಪ್ರಕಟಿಸುವಂತೆ ಮಸಣದ ಸಮಾಧಿಯನ್ನು ಸವರಲು ಬಿಡದ ಅಸಮಾನತೆಯನ್ನು ಕವಿ ಇಲ್ಲಿ ಚಿತ್ರಿಸಿರುವರು. ಯಾವ ಕುಲ, ಯಾವ ಮತ. ಶ್ರೀ ಲಕ್ಕೂರು ಸಿ ಆನಂದ ಅವರು ರಚಿಸಿರುವ ದೇವರಿಗೊಂದು ಅರ್ಜಿ ಎಂಬ ಕವಿತೆಯಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ಗುಲಾಬಿಯು ಕವಿಯನ್ನು ಈ ಮೇಲಿನಂತೆ ಪ್ರಶ್ನಿಸುತ್ತದೆ. ಕವಿಯ ಮನಸ್ಸಿಗೆ ಸುಂದರವಾದ ಗುಲಾಬಿ ಹೂವಿಗೆ ಮುತ್ತಿಡಬೇಕೆಂದು ಬಯಕೆಯಾಗುತ್ತದೆ. ಬಾಗಿದ ಕವಿಯ ಮುತ್ತನ್ನು ಸ್ವೀಕರಿಸುವ ಮೊದಲು ಎಚ್ಚೆತ್ತ ಗುಲಾಬಿಯು ನೀನು ಯಾವ ಕುಲ, ಯಾವ ಮತ ಎಂದು ಪ್ರಶ್ನಿಸುವ ಮೂಲಕ ಧಿಕ್ಕರಿಸುತ್ತದೆ. ನಿರ್ಜೀವ ವಸ್ತುಗಳು ಜಾತಿ ಕುಲವನ್ನು ಮುಂದು ಮಾಡಿ ನಿರಾಕರಿಸುವ ಕಠೋರ ವ್ಯಂಗ್ಯವನ್ನು ಕವಿ ಇಲ್ಲಿ ನಿರೂಪಿಸಿದ್ದಾರೆ. ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ. ಶ್ರೀ ಲಕ್ಕೂರು ಸಿ ಆನಂದ ಅವರು ರಚಿಸಿರುವ ದೇವರಿಗೊಂದು ಅರ್ಜಿ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕವಿಯು ಜಗತ್ತಿನ ಅಸಮಾನತೆಯಿಂದ ಬೇಸತ್ತು ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆಗಸದ ಚಂದಿರನನ್ನು ಕೈಯೊಳಗಣ ನೀರಿನಲ್ಲಿ ಬಂಧಿಸಿ ಕುಡಿಯಲು ಯೋಚಿಸಿದನಂತೆ. ಆದರೆ ಬೆರಳ ಸಂಧಿಯಲ್ಲಿ ಬೊಗಸೆಯೊಳಗಿನ ನೀರೆಲ್ಲ ಸೋರಿ ಹೋಗಿ ನಗುವ ಚಂದಿರನು ಕೈಗಂಟಿಕೊಳ್ಳುತ್ತಿದ್ದಾನೆಂದು ಹೇಳಿರುವರು. ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ. ಶ್ರೀ ಲಕ್ಕೂರು ಸಿ ಆನಂದ ಅವರು ಬರೆದಿರುವ ದೇವರಿಗೊಂದು ಅರ್ಜಿ ಎಂಬ ಕವಿತೆಯ ಕೊನೆಯ ಚರಣದ ವಾಕ್ಯವಿದಾಗಿದೆ. ಕವಿಯು ತನ್ನನ್ನು ಜಾತಿಯ ಕಾರಣಕ್ಕಾಗಿ ತಿರಸ್ಕರಿಸುವ ಜಗತ್ತನ್ನು ತಾನೂ ತಿರಸ್ಕರಿಸುವುದಾಗಿ ಹೇಳಿದ್ದಾರೆ. ಮುಟ್ಟಿದರೆ ಅವುಗಳು ಅಪವಿತ್ರವಾಗುವ ಬದಲು ಅವುಗಳನ್ನು ಮುಟ್ಟಿ ತಾವೇ ಅಪವಿತ್ರವಾಗಿರುವುದಾಗಿಯೂ ಕವಿ ಭಾವಿಸಿದ್ದಾರೆ. ಆದ್ದರಿಂದ ಮೈಲಿಗೆಯಾಗುವ ಯಾವುದನ್ನು ಮುಟ್ಟದೆ ತಾವು ಪವಿತ್ರವಾಗಿ ಉಳಿದು ಸ್ವತಂತ್ರ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವುದಾಗಿ ಕವಿಯು ದೇವರಿಗೆ ಬರೆದಿರುವ ಅರ್ಜಿಯನ್ನು ಘೋಷಿಸಿದ್ದಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ತನ್ನನ್ನು ಕ್ಷಮಿಸುವಂತೆ ಕವಿ ಯಾರಲ್ಲಿ ಕೇಳುತ್ತಾನೆ? ತನ್ನನ್ನು ಕ್ಷಮಿಸುವಂತೆ ಕವಿಯು ದೇವರಲ್ಲಿ ಕೇಳುತ್ತಾನೆ.
ಸಮಾಧಿಗಳು ಯಾರನ್ನು ಬಚ್ಚಿಟ್ಟುಕೊಂಡಿವೆ? ಸಮಾಧಿಗಳು ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡಿವೆ. ಬೊಗಸೆಯಲ್ಲಿ ಯಾರನ್ನು ಬಂಧಿಸಲು ಕವಿ ಬಯಸಿದ್ದಾನೆ? ಬೊಗಸೆಯಲ್ಲಿ ಚಂದಿರನನ್ನು ಬಂಧಿಸಲು ಕವಿ ಬಯಸಿದ್ದಾನೆ. ಕವಿಯ ಗುಂಡಿಗೆಯನ್ನು ಹಿಂಡುತ್ತಿರುವುದು ಯಾವುದು? ಅವರಿವರ ಉದಾಸೀನದ ಬಿಸಿಯುಸಿರು ಕವಿಯ ಗುಂಡಿಗೆಯನ್ನು ಹಿಂಡುತ್ತಿದೆ. ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು? ಅಮೃತಶಿಲೆಯ ಸಮಾಧಿಗಳು ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿವೆ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಧರೆಯ ಮೇಲಿನ ನಡಿಗೆ ಹಾಗೂ ಕರೆಯುವ ಧ್ವನಿ ಕವಿಗೆ ಹೇಗೆ ಭಾಸವಾಗುತ್ತಿದೆ? ಧರೆಯ ಮೇಲೆ ಉರಿವ ಪಾದ ಊರಿ ನಡೆದರೆ ಯಾರೋ ತಲೆಯ ಮೇಲೆ ಓಡಾಡಿದಂತೆಯೂ, ಕರೆಯುವ ಧ್ವನಿಯು ಬಂದೂಕು ಬಾಂಬ್ ಎಂತಲೂ ಕವಿಗೆ ಭಾಸವಾಗುತ್ತಿದೆ. ನಗುವ ಚಂದಿರ ಏಕೆ ಕೈಗಂಟಿಕೊಳ್ಳುತ್ತಿದ್ದಾನೆ? ಬೊಗಸೆಯ ನೀರೆಲ್ಲ ಬೆರಳ ಸಂದಿಯಲ್ಲಿ ಸೋರಿ ಹೋದುದರಿಂದಾಗಿ ನಗುವ ಚಂದಿರನು ಕೈಗಂಟಿಕೊಳ್ಳುತ್ತಿದ್ದಾನೆಂದು ಕವಿಯು ತಿಳಿಸಿದ್ದಾರೆ. ದಿಕ್ಕು ಬಂದ ಕಡೆಗೆ ನಡೆದ ಕವಿಗೆ ಆದ ಅನುಭವವೇನು? ದೂರಕ್ಕೆಲ್ಲಾದರೂ ಹೋಗಿಬಿಡಲು ಕವಿಯು ದಿಕ್ಕು ಬಂದ ಕಡೆಗೆ ನಡೆದರೆ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ಕವಿಯ ಎದೆ ಗುಂಡಿಗೆಯನ್ನು ಹಿಚುಕಿದಂತಹ ಅನುಭವವಾಯಿತಂತೆ. ಕವಿಯನ್ನು ಚುಚ್ಚುತ್ತಿರುವುದು ಯಾವುದು? ಏಕೆ? ಅಮೃತ ಶಿಲೆಯ ಸಮಾಧಿಯ ಮುಳ್ಳುಗಳಾಗಿ ತಿರಸ್ಕಾರದಿಂದ ಕವಿಯ ಬೆನ್ನನ್ನು ಚುಚ್ಚುತ್ತಿವೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಜಗತ್ತು ತನ್ನನ್ನು ಕೀಳಾಗಿ ಕಂಡು ನಿರಾಕರಿಸುತ್ತಿರುವ ಬಗೆಯನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ಲಕ್ಕೂರು ಸಿ ಆನಂದ ಅವರು ಬರೆದಿರುವ ದೇವರಿಗೊಂದು ಅರ್ಜಿಯಲ್ಲಿ ಜಗತ್ತು ತನ್ನನ್ನು ಕೀಳಾಗಿ ಕಂಡು ನಿರಾಕರಿಸುವುದನ್ನು ವಿವರಿಸಿದ್ದಾರೆ. ಭೂಮಿಯ ಮೇಲೆ ಪಾದವನ್ನು ದೃಢವಾಗಿ ಊರಿ ನಿಲ್ಲಲು ಬಿಡದೆ ತಲೆಯ ಮೇಲೆ ನಡೆದಾಡಿದಂತಾಗುವುದು. ಬಂದೂಕು ಬಾಂಬುಗಳ ಕರೆಯಂತೆ ಕೇಳಿಸುವ ದನಿ. ಸತ್ತವರ ಸಮಾಧಿಯನ್ನು ಸವರುವ ಅವಕಾಶವಿಲ್ಲದಿರುವುದು. ಗುಲಾಬಿ ಹೂ ಕೂಡ ಯಾವ ಕುಲ ಯಾವ ಮತ ಎಂದು ಪ್ರಶ್ನಿಸಿ ದಿಟ್ಟಿಸುವುದು. ಅವರಿವರ ಉದಾಸೀನದ ಬಿಸಿಯುಸಿರು ಎದೆಗುಂಡಿಗೆಯನ್ನು ಹಿಚುಕಿದಂತಾಗುವುದು. ಅಮೃತ ಶಿಲೆಯ ಸಮಾಧಿಗಳು ಮುಳ್ಳಿನಂತೆ ಕವಿಯ ಬೆನ್ನನ್ನು ಚುಚ್ಚಿ ನೋಯಿಸುವುದು. ಹೀಗೆ ಮುಂತಾದ ಚಿತ್ರಗಳನ್ನು ಕವಿ ಕವಿತೆಯಲ್ಲಿ ಮೂಡಿಸಿದ್ದಾರೆ. ಇವೆಲ್ಲವೂ ಕವಿಯನ್ನು ಜಾತಿಯ ಕಾರಣಕ್ಕಾಗಿ ಕೀಳಾಗಿ ಕಾಣುತ್ತಿರುವ ಸಂದರ್ಭಗಳೇ ಆಗಿವೆ. ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದು ಹೇಳುವ ಕವಿಯ ಮಾತಿನ ಅರ್ಥವೇನು ವಿವರಿಸಿ. ದೇವರಿಗೊಂದು ಅರ್ಜಿ ಕವಿತೆಯ ಕೊನೆಯಲ್ಲಿ ಕವಿಯು ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದು ಹೇಳಿಕೊಂಡಿದ್ದಾರೆ. ಜಾತಿಯ ಕಾರಣಕ್ಕಾಗಿ ತಿರಸ್ಕಾರ, ಕೀಳು ನಿಂದನೆಗೆ ಒಳಗಾದ ಕವಿಯು ಮುಟ್ಟಿದರೆ ಅಪವಿತ್ರವಾಗುವ ಜನರನ್ನು, ವಸ್ತುಗಳನ್ನು ಮುಟ್ಟಿತಾನೆ ಅಪವಿತ್ರವಾಗಿರುವುದಾಗಿ ಭಾವಿಸಿದ್ದಾರೆ. ಇಲ್ಲಿ ಜಾಗೃತಗೊಂಡಿರುವ ಕವಿಯ ಆತ್ಮಗೌರವವು ಸ್ವತಂತ್ರ ಅಸ್ತಿತ್ವದ ಸ್ಥಾಪನೆಯ ಆಶಯವನ್ನು ಪ್ರಕಟಿಸುತ್ತದೆ. ಯಾವುದನ್ನು ಮುಟ್ಟಿದರೂ ಅಪವಿತ್ರವಾಗುವುದರಿಂದ ಯಾವುದನ್ನೂ ಮುಟ್ಟದೆ
ಪವಿತ್ರವಾಗಿ ಉಳಿಯಬೇಕೆಂಬುದು ಕವಿಯ ಮಾತಿನ ಅರ್ಥವಾಗಿದೆ. ಇದೊಂದು ಹೊಸ ಮಾದರಿಯ ಪ್ರತಿಭಟನೆಯೆನಿಸಿದೆ. ದೇವರಿಗೊಂದು ಅರ್ಜಿ ಕವಿತೆಯ ಆಶಯವನ್ನು ವಿವರಿಸಿ. ಜಾತಿ ಸಮಸ್ಯೆಯ ಪಿಡುಗು ಎಂದಿನಿಂದಲೂ ಬಾಧಿಸುತ್ತಿದೆ. ಬದಲಾದ ಇಂದಿನ ಸಂದರ್ಭದಲ್ಲೂ ಯುಗಗಳಷ್ಟು ಹಳೆಯ ಜಾತಿ ಸಮಸ್ಯೆ ಕಾಡುತ್ತಿರುವುದು ದುರಂತವೇ ಸರಿ. ಕವಿಯು ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಲೋಕದ ಜನತೆ ತಮ್ಮನ್ನು ಕೀಳಾಗಿ ಕಾಣುತ್ತಿರುವ ಹಲವು ಚಿತ್ರಗಳನ್ನು ಕವಿತೆಯಲ್ಲಿ ಬಿಡಿಸಿಟ್ಟಿದ್ದಾರೆ. ಮುಟ್ಟಿದರೆ ಅಪವಿತ್ರವೆಂದು ಭಾವಿಸಿರುವ ಪ್ರಧಾನ ಸಂಸ್ಕೃತಿಯನ್ನು ಧಿಕ್ಕರಿಸಿ ನಿಲ್ಲಬೇಕೆಂದು ಕವಿ ಕರೆಯಿತ್ತಿದ್ದಾರೆ. ಆ ಮೂಲಕ ಸ್ವತಂತ್ರವಾದ ಅಸ್ತಿತ್ವವನ್ನು ಹುಡುಕಾಡುವ ಆಶಯವನ್ನು ಪ್ರಸ್ತುತ ಕವಿತೆ ವ್ಯಕ್ತಪಡಿಸಿದೆ. ಕವಿಯ ದಿಟ್ಟದನಿ ಇತರರಿಗೆ ಮಾದರಿ ಎನಿಸುತ್ತಿದೆ. ತಿರಸ್ಕರಿಸುವವರನ್ನು ಧಿಕ್ಕರಿಸಿ ಎಂಬ ಹೊಸ ಪಾಠವನ್ನು ಕವಿತೆಯ ಮೂಲಕ ಕಲಿಯುವ ಅವಕಾಶವಿದೆ. ಇದೊಂದು ಹೊಸ ಬಗೆಯ ಪ್ರತಿಭಟನೆಯಾಗಿರುವುದನ್ನು ನಾವು ಗಮನಿಸಬಹುದು.